ಒಂದು 10 ವರ್ಷದ ಹಿಂದೆ ನಮ್ಮ ಇಂಡಿಯಾದ ಯಾವುದೇ ರೋಡಲ್ಲಿ ನೋಡಿದ್ರು ನಿಮಗೆ ಇದೇ ಗಾಡಿಗಳು ಕಾಣ್ತಾ ಇತ್ತು. ಒಂದು ಮಾರುತಿ ಇಲ್ಲ ಹುಂಡೈ, ಅದರಲ್ಲೂ ಮಾರುತಿನೇ ಹೈಯೆಸ್ಟ್ ಆಗಿ ಕಾಣ್ತಾ ಇತ್ತು. ಬಟ್ ಇವಾಗ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಆ ಪ್ಲೇಸ್ನ ಮಹೇಂದ್ರ ಫುಲ್ಫಿಲ್ ಮಾಡ್ತಾ ಇದೆ. ಮಹೇಂದ್ರ ಏನು ಮಾಡುತ್ತೆ, ನಮ್ಮ ಇಂಡಿಯನ್ ಮಿಡಲ್ ಕ್ಲಾಸ್ನ ಅರ್ಥ ಮಾಡ್ಕೊಳುತ್ತೆ. ಎಂಥವ್ರಿಗೂ ಆಗಲಿ ಲೈಫಲ್ಲಿ ಒಂದು ದೊಡ್ಡ ಗಾಡಿ ತಗೊಳ್ಬೇಕು ಅಂತ ಆಸೆ ಇರುತ್ತೆ. ದೊಡ್ಡ ಗಾಡಿಗಳು ಅಂತ ಹೋದರೆ ಅದು BMW, ಮರ್ಸಿಡೀಸು, ರೇಂಜ್ ರೋವರಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಮಾರುತಿ ಹುಂಡೈ ಕೇವಲ ಸಿಡಾನು ಮತ್ತು ಹಚ್ಬ್ಯಾಕಲ್ಲೇ ತಲೆ ಕೆಡಿಸ್ಕೊಂಡಿರುತ್ತೆ. ಬಟ್ ಮಹೇಂದ್ರ ಏನು ಪ್ಲಾನ್ ಮಾಡುತ್ತೆ, ಈ SUVನ ನಾವು ಅಫೋರ್ಡಬಲ್ ರೇಟಲ್ಲಿ ಕೊಟ್ಟರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿ ತನ್ನ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡುತ್ತೆ. ಅದು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಇಟ್ಟಾದ್ಮೇಲೆ ನೆಕ್ಸ್ಟ್ XUV 500ನ ಲಾಂಚ್ ಮಾಡುತ್ತೆ. ಅದು ಕೂಡ ಇಟ್ಟಾಗುತ್ತೆ. ಅದೇ ರೀತಿ ಹಿಂದಿಂದನೇ ತಾರು, XUV 700, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲನೂ ಲಾಂಚ್ ಮಾಡ್ತಾ ಇದೆ. ಈ ಥರ ಮಾಡಿ ಇವತ್ತು SUVನಲ್ಲೇ ಮಹೇಂದ್ರ ಮಾರ್ಕೆಟ್ ಲೀಡರ್ ಆಗಿದೆ. 10 ವರ್ಷದ ಹಿಂದೆ ಮಹೇಂದ್ರದು ಮಾರ್ಕೆಟ್ ಶೇರ್ ಇದ್ದಿದ್ದು 21%, ಇವತ್ತದು 65% ಇದೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ 100 SUV ಸೆಲ್ ಆದ್ರೆ ಅದರಲ್ಲಿ 65 ಮಹೇಂದ್ರದೇ ಸೆಲ್ ಆಗ್ತಾ ಇದೆ. ಯಾಕಂದ್ರೆ ಇವರು ನಮ್ಮ ಮಿಡಲ್ ಕ್ಲಾಸ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹೈ ಎಂಡ್ ಕಾರ್ಗಳನ್ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೆಲ್ ಮಾಡಿ ಇವರು ಮಾರ್ಕೆಟ್ನ ಗ್ರಾಬ್ ಮಾಡ್ತಾ ಇದ್ದಾರೆ. ತಾರ್ ಇರ್ಬೋದು, ಸ್ಕಾರ್ಪಿಯೋ ಇರ್ಬೋದು, XUV 700 ಇರ್ಬೋದು, ಇದೆಲ್ಲಾನು ನಮ್ಮ ಇಂಡಿಯನ್ ಮಿಡಲ್ ಕ್ಲಾಸ್ ಕೈಗೆಟುಕುವ ದರದಲ್ಲಿ ಸೆಲ್ ಮಾಡಿ ಇವತ್ತು ಮಾರ್ಕೆಟ್ನ ಗ್ರಾಬ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಈ ಕಂಪನಿಯ ಪ್ರಾಫಿಟ್ ಅಲ್ಲಿ ಕೂಡ ಕಾಣ್ತಾ ಇದೆ. 2021ರಲ್ಲಿ ಮಹೇಂದ್ರದು ಟೋಟಲ್ ಪ್ರಾಫಿಟ್ ಇದ್ದಿದ್ದು 1512 ಕೋಟಿ. ಬಟ್ ಇವಾಗ ಎಷ್ಟಿದೆ ಗೊತ್ತಾ, 14,900 ಕೋಟಿ.